ಬೆಳ್ಳಿ ರೇಟ್ ಬಂಗಾರದ ರೇಟ್ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಕೇಂದ್ರ ಸರ್ಕಾರ ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಪ್ಲ್ಯಾನ್ಗಳನ್ನು ಮಾಡ್ಕೊಂಡಿದೆ, ಏನೆಲ್ಲ ಯೋಜನೆಗಳನ್ನು ಮಾಡ್ಕೊಂಡಿದೆ ಅನ್ನುವಂಥದ್ದನ್ನು ಡೀಟೇಲ್ಡ್ ಆಗಿ ನೋಡ್ತಾ ಬರೋಣ. ವಾಟ್ಸ್ ದ ಪ್ಲ್ಯಾನ್ ಅನ್ನು. ಚಿನ್ನ ಬೆಳ್ಳಿ ಆಮದು ಸುಂಕ ಕಡಿತ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಪ್ಲ್ಯಾನನ್ನು ಮಾಡಿಕೊಂಡಿದೆ. ಚಿನ್ನ ಬೆಳ್ಳಿ ಆಮದು ಸುಂಕವನ್ನು ಕಟ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡಿಕೊಂಡಿದೆ. ಈ ಮೂಲಕ ಚಿನ್ನ ಬೆಳ್ಳಿ ಆಮದು ಹೆಚ್ಚಿಸೋದು ಉತ್ತೇಜನವನ್ನು ನೀಡದಂತಾಗುತ್ತೆ. ಕಳ್ಳ ಸಾಗಣೆ ಕಡಿಮೆಯಾದರೆ ತೆರಿಗೆ ಸಂಗ್ರಹಕ್ಕೂ ಕೂಡ ಇದು ಲಾಭ ಆಗುತ್ತೆ. ಟ್ಯಾಕ್ಸ್ ಸಂಗ್ರಹಕ್ಕೆ, ಇನ್ಕಮ್ ಟ್ಯಾಕ್ಸ್ಗೂ ಕೂಡ ಇದು ಲಾಭ ಆಗುತ್ತೆ. ಜ್ಯುವೆಲರಿ ಉದ್ಯಮದಿಂದ ಸೋಂಕು ಇಳಿಸುವಂತೆ ಒತ್ತಾಯ ಆಗಿತ್ತಂತೆ ಕೇಂದ್ರ ಸರ್ಕಾರ. ಯಾರ್ಯಾರು ಜ್ಯುವೆಲರಿ ಉದ್ಯಮಿಗಳಿದ್ದಾರೋ ಅವರಿಂದ ಸಂಗ್ರಹ ಆಗಿತ್ತಂತೆ. 15% 6% ಇಳಿಸುವಂತೆ ಕೇಂದ್ರಕ್ಕೆ ಜ್ಯುವೆಲರಿ ಶಾಪ್ನವರೆಲ್ಲ ಆಗ್ರಹವನ್ನು ಮಾಡಿದರು. ಸೋಂಕು ಇಳಿಯದೇ ಇದ್ದರೆ ಆಮದು ವೆಚ್ಚ ಕಡಿಮೆಯಾಗಲಿ. ಒಂದು ವೇಳೆ ಟ್ಯಾಕ್ಸ್ ಇಳಿಯದಿದ್ದರೆ ಆಮದು ಅಂದರೆ ಟ್ರಾನ್ಸ್ಪೋರ್ಟೇಷನ್ ಟ್ಯಾಕ್ಸ್ ಅನ್ನುವಂಥದ್ದು ಏನಿತ್ತು ಅದು ಜಾಸ್ತಿ ಆಗ್ತಾ ಇತ್ತು. ದೇಶೀಯವಾಗಿ ಚಿನ್ನ ಮತ್ತು ಬೆಳ್ಳಿ ಬೆಲೆಯಲ್ಲಿ ಈಗ ಬಹುತೇಕ ಇಳಿಕೆ ಆಗಿದೆ. ಯಾಕೆಂದರೆ ಒಂದು ಕಾಲದಲ್ಲಿ ಪ್ರಧಾನಮಂತ್ರಿಗಳೇ ಯಾರೂ ಬಂಗಾರ ತೆಗೆದುಕೊಳ್ಳಬೇಡಿ ಅಂತ ಹೇಳಿದರು. ಕಾಲಕ್ರಮೇಣ ಅದು ಈಗ ಚೇಂಜ್ ಆಯಿತು. ಬೆಲೆ ಇಳಿಕೆಯಿಂದ ಚಿನ್ನ ಬೆಳ್ಳಿ ಖರೀದಿ ಹೆಚ್ಚಾಗುವಂತಹ ಸಾಧ್ಯತೆಗಳು ಈಗ ಕಂಡು ಬರ್ತಾ ಇದೆ. ಸುಂಕ ಕಡಿತ ಮಾಡೋದಕ್ಕೆ ಪ್ಲ್ಯಾನನ್ನು ಮಾಡಿಕೊಂಡಿತ್ತು ಕೇಂದ್ರ ಸರ್ಕಾರ. ಅನೇಕ ಜನ ಜ್ಯುವೆಲರಿ ಶಾಪ್ನವರು ಹೋಗಿ ಕೇಂದ್ರಕ್ಕೆ ಡಿಮ್ಯಾಂಡ್ ಮಾಡಿದ್ದಾರೆ. ಎಲ್ಲಿ 15% ಅಷ್ಟು ಹಾಕಿದರೆ ಜನ ಹೆಂಗೆ ಬರ್ತಾರೆ ಬಂಗಾರದ ಅಂಗಡಿಗೆ, ಬೆಳ್ಳಿಯನ್ನು ಹೆಂಗೆ ಖರೀದಿ ಮಾಡ್ತಾರೆ, ಬಂಗಾರವನ್ನು ಹೆಂಗೆ ಖರೀದಿ ಮಾಡ್ತಾರೆ. ಭಾರತ ದೇಶದಲ್ಲಿ ಒಬ್ಬ ಜನಸಾಮಾನ್ಯನ ಕೈಗೂ ಕೂಡ ಬಂಗಾರ ಅನ್ನುವಂಥದ್ದು ಸಿಗಬೇಕು, ನಿಲುಕಬೇಕು. ಕೇವಲ ದುಡ್ಡಿರೋರಿಗೆ, ಶ್ರೀಮಂತರಿಗೆ ಮಾತ್ರ ಬಂಗಾರ ಅನ್ನುವಂತಹ ಸ್ಥಿತಿಗತಿಗಳಿಗೆ ತರಬೇಡಿ ಅನ್ನುವಂತಹ ವಿಚಾರವನ್ನು ಯಾರೋ ಕೇಂದ್ರದ ಮುಂದೆ ಮಂಡಿಸಿದ್ದಾರೆ. ಕೇಂದ್ರ ಅದಕ್ಕೆ ಎಸ್ ಹೇಳಿದೆ. ಈಗ ಸೋಂಕನ್ನು ಕಡಿಮೆ ಮಾಡೋದರಿಂದ ಆಮದು ವೆಚ್ಚವೂ ಕೂಡ ಕಡಿಮೆ ಆಗುತ್ತೆ. ಆಗ ಆಟೋಮೆಟಿಕಲಿ ಚಿನ್ನ ಮತ್ತು ಬೆಳ್ಳಿಯ ಬೆಲೆ ಕಡಿಮೆ ಆಗುತ್ತೆ. ಮುಂದಿನ ದಿನಗಳಲ್ಲಿ ಅದನ್ನು ಹೆಚ್ಚಾಗಿ ಜನ ಖರೀದಿ ಮಾಡುವಂತಹ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಹೋಪ್ಸೋ ಆದಷ್ಟು ಬೇಗ ಬಂಗಾರದ ಬೆಲೆ, ಬೆಳ್ಳಿಯ ಬೆಲೆ ಕಡಿಮೆಯಾಗಲಿ. ದೇಶದ ಪ್ರತಿಯೊಬ್ಬ ನಾಗರಿಕರು ಕೂಡ ಅದನ್ನು ಸಂತೋಷವಾಗಿ ಖರೀದಿ ಮಾಡುವಂತಹ ವಾತಾವರಣ ನಿರ್ಮಾಣ ಆಗಲಿ. ಒಟ್ಟಾರೆಯಾಗಿ ಇದು ಈ ಹೊತ್ತಿನ ಟಾಪ್ ಸ್ಟೋರಿ. ಮತ್ತು ಮುಂದಿನ ಟಾಪ್ ಸ್ಟೋರಿಯಲ್ಲಿ 3 ಪ್ರಮುಖ ಸುದ್ದಿಗಳನ್ನು ಹೊತ್ತು ನಿಮ್ಮ ಮುಂದಕ್ಕೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಊಟದಲ್ಲಿ.